ಎಸ್ ಜೊತೆಯಲ್ಲಿ ಅಲ್ಲಿನ ಸಿಬ್ಬಂದಿಯನ್ನ ಮಾತನಾಡಿಸುವಂತ ಪ್ರಯತ್ನ ಆಗುತ್ತಾ ಚರಣ್ ಅವ್ರೇನ್ ಹೇಳ್ತಾರೆ? ಯಾಕಂದ್ರೆ ಈಗ ಯಾವ ರೀತಿಯಾಗಿ ಗೋಚರಿಸ್ತಿದೆ ಆ ಬಗ್ಗೆ ಏನಾದ್ರು? ಎಸ್ ಖಂಡಿತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಚಂದ್ರಗ್ರಹಣಕ್ಕೆ ಒಂದಿಷ್ಟು ಪ್ರೇಕ್ಷಕರು ಕೂಡ ಸೇರಿದ್ದಾರೆ. ಅದರ ಜೊತೆಗೆ ಸಿಬ್ಬಂದಿಗಳು ಕೂಡ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡುವಲ್ಲಿ ಬ್ಯುಸಿ ಆಗಿರುವಂತದ್ದು. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಸಿಬ್ಬಂದಿಗಳು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಇದ್ರ ಬಗ್ಗೆ ಅವರು ಅನಿಸಿಕೆಗಳೇನು, ಇಷ್ಟು ಜನ ಬಂದಾಗ ಕ್ರೌಡ್ ಅನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಿಬ್ಬಂದಿಗಳು ಪ್ರಿಪೇರ್ ಆಗಿದ್ದು ಅಂತ ಹೇಳಿ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಪ್ರಮುಖವಾಗಿ ಸಿಬ್ಬಂದಿ ಒಬ್ಬರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಪ್ರಮುಖವಾಗಿ ಟಿವಿಯಲ್ಲಿ ಕೂಡ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ನಿರ್ದೇಶಕರು ಕೂಡ ಅಲ್ಲಿ ಕೂತು ವೀಕ್ಷಣೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಟೆಲಿವಿಷನ್ ನ ಒಂದು ವ್ಯೂ ಪಾಯಿಂಟ್ ಏನಿದೆ, ಆ ಒಂದು ವ್ಯೂ ಪಾಯಿಂಟ್ ನಲ್ಲಿ ಜನ ಕೂತು ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ನಿರ್ದೇಶಕರು ಕೂಡ ಒಂದಿಷ್ಟು ಪ್ರಮುಖವಾದಂತಹ ಸ್ಥಾನದಲ್ಲಿ ಕೂತು ಟೆಲಿವಿಷನ್ ನಲ್ಲಿ ಕೂತು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಟೆಲಿವಿಷನ್ ನಲ್ಲಿ ಈ ಒಂದು ವ್ಯವಸ್ಥೆ ಆಗಿದೆ ಇದನ್ನ ಕೂಡ ಗಮನಿಸ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಪ್ರಮುಖವಾಗಿ ನಿರ್ದೇಶಕರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಇದರಿಂದಾಗಿ ಒಂದಿಷ್ಟು ಅವರನ್ನ ಮಾತನಾಡಿಸೋದು ಕಷ್ಟ ಸಾಧ್ಯ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿನ ಒಂದಿಷ್ಟು ಸಿಬ್ಬಂದಿಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ಹ್ಯಾಂಡ್ಲಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಹೊರಭಾಗದಲ್ಲಿ ಇರುವಂತಹ ಜನರಿಗೆ ಕೂಡ ಯಾವ ರೀತಿಯಾಗಿ ಪ್ರಮುಖವಾದಂತಹ ಒಂದಿಷ್ಟು ವ್ಯವಸ್ಥೆಗಳು ವರ್ಕ್ ಆಗುತ್ತೆ, ಮತ್ತೆ ಚಂದ್ರಗ್ರಹಣ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನುವಂತಹ ಒಂದಿಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಸಿಬ್ಬಂದಿಗಳು ಬ್ಯುಸಿ ಇರೋದ್ರಿಂದ ಮತ್ತೆ ನಿರ್ದೇಶಕರ ಒಂದಿಷ್ಟು ಆಜ್ಞೆಗಳು ಇಲ್ಲದೆ ಇರೋದ್ರಿಂದಾಗಿ ಅವರನ್ನ ಮಾತನಾಡಿಸುವಂತದ್ದು ಕಷ್ಟ ಸಾಧ್ಯ ಆಗ್ತಾ ಇರುವಂತದ್ದು. ಅಖಿಲೇಶ್, ಜೊತೆಲಿ ಇನ್ನೂ ಕೂಡ ವೀಕ್ಷಣೆ ಮಾಡೋದಕ್ಕೆ ಬರ್ತಿದ್ದಾರಾ ಅಥವಾ ಜನ ಹೋಗ್ತಿದ್ದಾರಾ? ಅಲ್ಲಿನ ವಾತಾವರಣ ಹೆಂಗಿದೆ ಅಂತ? ಎಸ್ ಅಖಿಲೇಶ್, ಪ್ರಮುಖವಾಗಿ ಇಲ್ಲಿ ಜನ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ನಿಧಾನಗತಿಯಲ್ಲಿ ಜನ ಇಲ್ಲಿ ಬಂದು ಕೂರುವಂತದ್ದು, ಮತ್ತೆ ನೇರವಾಗಿ ಟೆಲಿಸ್ಕೋಪ್ ಗಳ ಮೂಲಕ ನೋಡ್ಲಿಕ್ಕೆ ಆಗದೆ ಇದ್ರು ಕೂಡ ಏನು ಟೆಲಿವಿಷನ್ ನ ಒಂದು ಲೈವ್ ಏನ್ ಕೊಟ್ಟಿದ್ದಾರೆ ಆ ಒಂದು ಲೈವ್ ನ ಮೂಲಕ ಕೂಡ ಈ ಒಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಕತ್ತಲನ್ನ ಆವರಿಸಿಕೊಂಡಿದೆ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಆಕಾಶದಲ್ಲಿ ಯಾವ ರೀತಿಯಾಗಿ ಕತ್ತಲು ಆವರಿಸಿಕೊಂಡಿದೆಯೋ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲೂ ಕೂಡ ಕತ್ತಲು ಆವರಿಸಿಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಯಾವುದೇ ರೀತಿಯಾಗಿ ಟೆಲಿಸ್ಕೋಪ್ ಗಳನ್ನ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಟೆಲಿಸ್ಕೋಪ್ಗಳು ಇರುವಂತಹ ಸಂದರ್ಭದಲ್ಲಿ ಬೆಳಕಿನ ಪ್ರಭಾವಗಳು ಆ ಟೆಲಿಸ್ಕೋಪ್ ನ ಲೆನ್ಸ್ ಗಳ ಮೇಲೆ ಬಿದ್ದಂತ ಹೊತ್ತಿನಲ್ಲಿ ಚಂದ್ರನನ್ನ ಅಥವಾ ಆಕಾಶದಲ್ಲಿರುವಂತಹ ಯಾವುದೇ ಒಂದು ಭಾಗವನ್ನ ನೋಡ್ಲಿಕ್ಕೆ ಅಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸಂಪೂರ್ಣ ಕತ್ತಲ ಆವರಿಸಿಕೊಂಡಿರುವಂತದ್ದು. ಹೀಗಾಗಿ ಒಂದು ಕಡೆಯಲ್ಲಿ ಜನ ಬಂದಂತಹ ಸಂಖ್ಯೆಗಳು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅನೇಕ ಭಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಿರೋದ್ರಿಂದಾಗಿ ಸುಮಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಮತ್ತೆ ಒಂದಿಷ್ಟು ಜನ ಸ್ಟೇ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಚಂದ್ರಗ್ರಹಣವನ್ನ ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಟೇ ಆಗ್ತಾ ಇದ್ದಾರೆ. ಮತ್ತೆ ಕೌತುಕವಾಗಿ ಮುಗಿಬಿದ್ದುಕೊಂಡು ಕೂಡ ಈ ಒಂದು ಚಂದ್ರಗ್ರಹಣದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತದ್ದು ಒಂದು ಕಡೆಯಲ್ಲಿ ಹಿರಿಯ ನಾಗರಿಕರಾದ್ರೆ ಮತ್ತೊಂದು ಕಡೆ ಪುಟಾಣಿ ಮಕ್ಕಳು. ಒಂದು ಕಡೆಯಲ್ಲಿ ಪುಟಾಣಿ ಮಕ್ಕಳು ಏನು ಪುಸ್ತಕದಲ್ಲಿ ಓದಿರ್ತಾರೆ ಈ ಒಂದು ವಿಚಾರಗಳ ಬಗ್ಗೆ, ಈ ವಿಚಾರಗಳ ಬಗ್ಗೆ ಓದಿಕೊಂಡಿರೋದ್ರಿಂದಾಗಿ ಒಂದಿಷ್ಟು ವೀಕ್ಷಣೆಗೆ ಬಂದಿರ್ತಾರೆ. ಇದರಿಂದಾಗಿ ಸಂಪೂರ್ಣವಾಗಿ ಒಂದಿಷ್ಟು ಪ್ರಮುಖವಾದಂತಹ ಒಂದಿಷ್ಟು ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ ಹಿರಿಯ ನಾಗರಿಕರು ಮತ್ತೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಕ್ಕಳ ಈ ಒಂದು ಆಸಕ್ತಿ ಏನಿದೆ ಅದಕ್ಕೆ ಪೋಷಕರು ಕೂಡ ಸಪೋರ್ಟ್ ಅನ್ನ ನೀಡಿ ಅವರ ಒಟ್ಟಿಗೆ ಅವರನ್ನ ಕರೆತರುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಚರಣ್, ತಮ್ಮೆಲ್ಲ ಮಾಹಿತಿಗೆ. ಗೋಚರ ಆಗ್ತಿದೆ ಬ್ಲಡ್ ಮೂನ್ ಅನ್ನ ನಾವು ಗಮನಿಸ್ತಾ ಇದೀವಿ. ಬೇರೆ ಬೇರೆ ದೇಶದ ಭಾಗದಲ್ಲಿ ಈಗ ಗೋಚರ ಆಗ್ತಿದೆ. ಅದರಲ್ಲೂ ಕೂಡ ಬಾನಂಗಳದಲ್ಲಿ ಮಧ್ಯರಾತ್ರಿಯ ವಿಸ್ಮಯ ಇದು. ಹಾಗಾಗಿ ಎಲ್ಲರೂ ಕೂಡ ನೋಡ್ತಿದ್ದಾರೆ ಅದರ ವಿಶೇಷತೆ ಹೇಗಿದೆ ಅಂತ. ಯಾಕಂದರೆ ಈ ಬಾರಿ ಮಿಸ್ ಮಾಡಿಕೊಂಡ್ರೆ 2028ರಲ್ಲಿ ಮುಂದಿನ ರಕ್ತಚಂದ್ರ ದರ್ಶನ ಆಗುವಂಥದ್ದು 2028ಕ್ಕೆ. ಯಾಕಂದರೆ 7 ವರ್ಷದ ನಂತರ ಬಂದಿರೋದು ಭಾಳ ವಿಶೇಷವಾಗಿದೆ. ಆ ಚಂದಿರ ಯಾವ ರೀತಿಯಾಗಿ ಗೋಚರ ಆಗ್ತಿದ್ದಾರೆ ನೋಡಿ, ಎಲ್ಲರೂ ಕೂಡ ಕಣ್ತುಂಬಿಕೊಳ್ತಿದ್ದಾರೆ. ಯಾಕಂದರೆ ಒಂದು ರೀತಿ ವಿಸ್ಮಯ, ಅಚ್ಚರಿ ಇದ್ದರೆ ಮತ್ತೊಂದು ಕಡೆಯಲ್ಲಿ ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಮನೆಯಿಂದ ಆಚೆ ಬರಬಾರ್ದು, ಏನೂ ಕೂಡ ಸೇವನೆ ಮಾಡಬಾರ್ದು, ಪೂಜಾ ಕಾರ್ಯಗಳು ಏನೂ ಇಲ್ಲ, ಮನೆ ಒಳಗಿರಬೇಕು, ಒಂದಿಷ್ಟು ಮೈಲಿಗೆಯನ್ನು ಪಾಲನೆ ಮಾಡಬೇಕು. ಮತ್ತೊಂದು ಕಡೆ ಈ ಗ್ರಹಣ ಕಾಲ ಏನಿದೆಯಲ್ಲ ಇದನ್ನು ಸೂತಕ ಕಾಲ ಅಂತಲೂ ಕೂಡ ಪರಿಗಣಿಸ್ತಾರೆ. ಅವರವರ ನಂಬಿಕೆಗೆ ಬಿಟ್ಟಿದ್ದು.
ಒಟ್ಟಿನಲ್ಲಿ ಈಗ ಗೋಚರ ಆಗ್ತಿದೆ ದೇಶದ ಅಥವಾ ರಾಜ್ಯದ ನಾನಾ ಭಾಗಗಳಲ್ಲಿ. ಒಂದು ಕಡೆ ಬ್ಲಡ್ ಮೂನ್ ಅಂದರೆ ಬ್ಲಡ್ ರಕ್ತದ ಬಣ್ಣ ಈಗಾಗಲೇ ಆವರಿಸಿದೆ. ನೆರಳು, ಆ ಭೂಮಿಯ ನೆರಳು ಸುರಿದಿರೋದ್ರಿಂದ ಚಂದ್ರಗ್ರಹಣ ಒಂದು ಪೂರ್ಣವಾಗಿ ಗೋಚರಿಸ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಇನ್ನೂ ಕೂಡ ಸ್ವಲ್ಪ ಕಿರಣಗಳು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಒಂದು ರೀತಿ ಬಿಳಿ ಭಾಗದಲ್ಲೇ ಕಾಣಿಸುತ್ತೆ. ಇತ್ತ ಅರ್ಧ ಚಂದ್ರ ಕಾಣಿಸಲ್ಲ, ಯಾಕಂತಂದ್ರೆ ಅಲ್ಲಿ ಅಡ್ಡ ಆಗಿರೋದ್ರಿಂದ ಭೂಮಿ ಅಲ್ಲಿ ಬೆಳಕುಗಳು ಬರೋದಿಲ್ಲ, ಹೀಗಾಗಿ ಕತ್ಲಾಗೆ ಕಾಣಿಸುತ್ತೆ. ಕೆಲವು ಭಾಗದಲ್ಲಿ ಮೋಡ ತುಂಬಿಕೊಂಡಿರೋದ್ರಿಂದ ನಮ್ಗೆ ಸರಿಯಾಗಿ ಗೋಚರಿಸ್ತಿಲ್ಲ. ನಾವಾಗಲೇ ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ಹೆಂಗೆ ಗೋಚರಿಸ್ತಾ ಇತ್ತು, ಮೋಡ ಫುಲ್ ಕ್ಲೌಡ್ ಬಂದಿರೋದ್ರಿಂದ ಕ್ಲಿಯರಾಗಿ ಗೊತ್ತಾಗಲ್ಲ. ಬಟ್ ಇಲ್ಲಿ ಕೆಲ ಭಾಗದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ಕೆಂಪು ಬಣ್ಣಕ್ಕೆ ಹೆಂಗೆ ಪರಿವರ್ತನೆ ಆಗಿದೆ, ತಾಮ್ರ ಸ್ವರೂಪವಾಗಿ ಆ ಬಣ್ಣ. ಅಂದರೆ ಒಟ್ಟಿನಲ್ಲಂದರೆ ಭೂಮಿಯಿಂದ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಏನು ಬೀಳುತ್ತೆ ಅದರಿಂದ ಅದು ಹೆಂಗೆ ಪ್ರತಿಧ್ವನಿಸುತ್ತೆ ಇದ್ರ ಮೇಲೆ ಆ ಬಿಂಬಗಳು ಇಲ್ಲಿ ಆ ಬಣ್ಣವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೆ. ಒಂದು ರೀತಿ ವಿಸ್ಮಯಕಾರಿಯಾಗಿ ಖಗೋಳದಲ್ಲಿರೋದೇ ಹೀಗೆ. ಆ ರಕ್ತ ಬಣ್ಣದಿಂದ ಬಿಳಿ ಭಾಗದಲ್ಲಿ ಬಿಳಿ ಬಣ್ಣವಾಗಿ ಕಂಗೊಳಿಸ್ತಿದ್ದಂತಹ ಚಂದ್ರ ಕೆಂಪಾಗಿ ನಿಗಿಯಾಗಿ ರಕ್ತ ಸ್ವರೂಪಿಯಾಗಿ ಇವತ್ತು ನೋಡುವಂಥ ಒಂದು ಅವಕಾಶ. ನೋಡಿ, ನಾವು ಮಂಡ್ಯದಲ್ಲಿ ನೋಡ್ತಾ ಇದ್ವಿ. ನೋಡಿ, ಮಂಡ್ಯದಲ್ಲಿ ಈ ರೀತಿಯಾಗಿ ಈಗ ಗೋಚರ ಆಗ್ತಿದೆ. ಲೈವ್ ದೃಶ್ಯಾವಳಿಗಳನ್ನು ನೋಡ್ತಿದ್ದೀವಿ. ಅಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋದ್ರಿಂದ ನಮ್ಗೆ ಅಷ್ಟೊಂದು ಸ್ಪಷ್ಟವಾಗಿ ಚಂದ್ರ ಹೇಗಿದ್ದಾನೆ ಅನ್ನೋದು ಕಾಣಿಸಲ್ಲ. ಇನ್ನು ನಾವು ಚಿಕ್ಕೋಡಿ ಭಾಗಕ್ಕೆ ಹೋಗ್ತಾ ಇದ್ರೆ ಚಿಕ್ಕೋಡಿಯಲ್ಲಿ ನೋಡಿ, ಅಲ್ಲಿ ಮೋಡ ಏನೂ ಇಲ್ಲ, ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅರ್ಧ ಭಾಗ ಚಂದ್ರ ಕಾಣಿಸ್ತಿಲ್ಲ, ಯಾಕಂದ್ರೆ ಬೆಳಕಿಲ್ಲ ಅಲ್ಲಿ. ಇನ್ನು ಅರ್ಧ ಮಾತ್ರ ಇನ್ನೂ ಕೂಡ ಕೆಂಪು, ಈ ರಕ್ತ ಚಂದ್ರ ಕಲ್ಲಿನೂ ಕೂಡ ಟರ್ನ್ ಆಗಿಲ್ಲ. ಶಿವಮೊಗ್ಗದಲ್ಲಿ ನೋಡಿ ಒಂದಿಷ್ಟು ಭಾಗ ವೈಟಾಗಿ ಕಾಣಿಸ್ತಿದ್ರೆ ಇತ್ತೆ ಕತ್ಲಿದೆ. ಅಲ್ಲಿ ಭೂಮಿಯಿಂದ ಯಾವ ರೀತಿಯಾಗಿ ಈ ಕಿರಣಗಳು ಹೆಂಗೆ ಪ್ರತಿಬಿಂಬವಾಗಿ ಕಾಣಿಸ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ದುಬೈಯಲ್ಲಿ ನೋಡಿ ಕ್ಲಿಯರ್ ಆಗಿ ನಾವು ಲೈವ್ ದೃಶ್ಯ ನೋಡ್ತಾ ಇದ್ದೀವಲ್ಲ, ದುಬೈಯಲ್ಲಿ ರಕ್ತ ಸ್ವರೂಪಿಯಾಗಿ ಕಾಣಿಸ್ತಿದ್ದಾನೆ ಚಂದ್ರ. ಗ್ರಹಣ ಈ ರೀತಿಯಾಗಿ ಬಹಳ ಕ್ಲಿಯರ್ ಆಗಿ, ಬ್ಲಡ್ ಅಂತಂದ್ರೆ ಬ್ಲಡ್ ಹಂಗ್ ಕಲರ್ ನೋಡಿ ಫುಲ್ಲು ರೆಡ್ ಆಗಿ ಗೋಚರ ಆಗ್ತಿದೆ. ಬರೀ ಕಣ್ಣಿಂದನೇ ನೋಡ್ಬೋದು, ಏನೋ ಕಣ್ಣಿಗೆ ಏನಾದರೂ ಹಾಕೋಬೇಕು ಅಥವಾ ಮತ್ತೊಂದು ಏನೂ ಇಲ್ಲ. ನೀವು ಮನೆಯಿಂದ ಹೊರಗಡೆ ಹೆಂಗೆ ಕಾಣಿಸ್ತಿದ್ದು ಅಂತ ನಮ್ಮ ರಾಜ್ಯದಲ್ಲಿ ನೋಡ್ತಿದ್ವಿ. ಮಂಡ್ಯ, ಚಿಕ್ಕೋಡಿ, ಶಿವಮೊಗ್ಗ ಅಲ್ಲಿ ಈ ರೀತಿಯಾಗಿ ಕಾಣಿಸ್ತಿದ್ರೆ ದುಬೈಯಲ್ಲಿ ಮಾತ್ರ ಕೆಂಪಾಗಿ ಕಾಣಿಸ್ತಿದ್ದಾನೆ.